ಒಂದು ದಿನ ಚಳ್ಳಕೆರೆ ಯುವ ಕಾಂಗ್ರೆಸ್ ವತಿಯಿಂದ ಏನು ನೀಟ್ ಪರೀಕ್ಷೆ ಇಲ್ಲಿ ಪೇಪರ್ ಲೀಕ್ ಆಗಿದೆ ಅದ್ರ ಬಗ್ಗೆ ಇವತ್ತು ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ಆ ಹೋರಾಟಕ್ಕೆ ನಮ್ಮ ಎಲ್ಲ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಹಾಗೂ ಯುವ ಕಾಂಗ್ರೆಸ್ ವತಿಯಿಂದ ಇವತ್ತು ಚಳ್ಳಕೆರೆಯಲ್ಲಿ ತುಂಬಾ ಯಶಸ್ವಿಯಾಗಿ ಹೋರಾಟವನ್ನು ಮಾಡಿದ್ದೀವಿ. ಈ ಮುಖ್ಯವಾಗಿ ಈ ಪೇಪರ್ ಲೀಕ್ ಆಗಿದೆ, ವಿದ್ಯಾರ್ಥಿಗಳ ಭವಿಷ್ಯವನ್ನು ಹಾಳು ಮಾಡಿರ್ತಾರೆ ಮೋದಿ ಸರ್ಕಾರ. ಧರ್ಮೇಂದ್ರ ಪ್ರಧಾನ್ ಅವರು ಈ ಒಂದು ಮಂತ್ರಿ ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು. ಯಾಕಂದ್ರೆ ಸಾಕಷ್ಟು ಜನ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗಿದೆ ಇದರಲ್ಲಿ. ಹಾಗೆ ಈ ಹಿಂದೆ ಭಾರತ ಇಂಡಿಯನ್ ಪ್ರೀಮಿಯರ್ ಲೀಗ್ ಅನ್ನು ಕ್ರಿಕೆಟ್ಗೆ ಹೆಸರಾಗಿತ್ತು. ಆದರೆ ಈ ಹೆಸರನ್ನ ಇವತ್ತು ಇಂಡಿಯನ್ ಪೇಪರ್ ಲೀಕ್ ಅನ್ನೋ ಒಂದು ಇದರಿಂದ ಅಷ್ಟು ಹೆಸರನ್ನು ಮಾಡೋ ತರ ದೇಶದ ಕೆಟ್ಟ ಹೆಸರನ್ನು ತಂದಿರ್ತದೆ ಮೋದಿ ಸರ್ಕಾರ. ಈ ಕೂಡಲೇ ಮೋದಿ ಸರ್ಕಾರ ಇದಕ್ಕೆ ಉತ್ತರಿಸಬೇಕು. ಹಾಗೆ ಈ ಹಿಂದೆ ಹಿಜಾಬ್ ಅನ್ನು ಹಾಕಿದ್ದಕ್ಕೆ ಈ ಏನೋ ಸಂಸದ ತೇಜಸ್ವಿ ಸೂರ್ಯ ಅವರು ಪ್ರಶ್ನೆಯನ್ನ ಮಾಡ್ತಾರೆ, ಇದನ್ನೆಲ್ಲ ಮಾಡ್ತಾರೆ. ಆದರೆ ಇವಾಗ ಪೇಪರ್ ಲೀಕ್ ಆಗಿರೋದ್ರ ಬಗ್ಗೆ ಧ್ವನಿ ಎತ್ತುತ್ತಾ ಇಲ್ಲ. ಈ ಕೂಡಲೇ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕಂತೇಳಿ ಚಳ್ಳಕೆರೆ ಯುವ ಕಾಂಗ್ರೆಸ್ ವತಿಯಿಂದ ಹಾಗೂ ಪರಶುರಾಂಪುರ ಬ್ಲಾಕ್ ಯುವ ಕಾಂಗ್ರೆಸ್ ವತಿಯಿಂದ ಈ ಒಂದು ಹೋರಾಟ ನಂಬಿಕೊಂಡಿರ್ತೀವಿ. ಇಷ್ಟೇ ಒಂದು ಎರಡು ಮಾತು ಮುಗಿಸ್ತೀನಿ.